ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಆಗಸ್ಟ್ 15ರ ಒಳಗೆ ದಾಂಡೇಲಿಯಿಂದ ಬೆಂಗಳೂರಿಗೆ ರೈಲು ಪ್ರಾರಂಭಿಸದೇ ಇದ್ದಲ್ಲಿ ಹೋರಾಟ ನಡೆಸಬೇಕಾಗಿದೆ. ದಾಂಡೇಲಿಯಿಂದ ಬೆಂಗಳೂರುವರೆಗೆ ಪ್ರಯಾಣಿಕ ರೈಲನ್ನು ಪ್ರಾರಂಭಿಸಲು ಲಿಖಿತವಾದ ಮನವಿಯನ್ನ ಸಂಸದರು ಆದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಾಗೂ ಶಾಸಕರು ಆದ ಆರ್.ವಿ. ದೇಶಪಾಂಡೆ ಮತ್ತು ಜನರಲ್ ಮ್ಯಾನೇಜರ್ ರೈಲ್ವೆ ಇವರಿಗೆ ಲಿಖಿತವಾದ ಮನವಿಯನ್ನ ಕಳುಹಿಸಲಾಗಿದೆ. ರೈಲನ್ನ ಪ್ರಾರಂಭಿಸಲು ದಾಂಡೇಲಿಯ ಅನೇಕ ಸಂಘಟನೆಗಳು ಹಲವಾರು ಬಾರಿ ಲಿಖಿತ ಮನವಿ ಕಳಿಸ್ತಾ ಇದ್ರೂ ಕೂಡ ಇಲ್ಲಿಯವರೆಗೂ ರೈಲನ್ನ ಪ್ರಾರಂಭಿಸುವ ಯಾವುದೇ ಸೂಚನೆ ಕಂಡು ಬರ್ತಾ ಇಲ್ಲ. ದಾಂಡೇಲಿ ಜೋಯಿಡಾ ಪ್ರವಾಸಿ ಕೇಂದ್ರವಾಗಿ ಬೆಳೀತಾ ಇದೆ. ರಾಜ್ಯದ ವಿವಿಧ ಮೂಲೆಗಳಿಂದ ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ. ಪ್ರತಿದಿನ 5 ರಿಂದ 6 ಖಾಸಗಿ ಬಸ್ಗಳು ಬೆಂಗಳೂರಿನಿಂದ ದಾಂಡೇಲಿವರೆಗೂ ಬರುತ್ತೆ. ಅಲ್ಲದೆ ಈಗಾಗಲೇ ಕೇಂದ್ರ ಸರ್ಕಾರವು ದೇಶದ ವಿವಿಧ ಕಡೆಯಿಂದ ಬೇರೆ ಬೇರೆ ಮಾರ್ಗದಲ್ಲಿ ಪ್ರಯಾಣಿಕ ರೈಲನ್ನ ಪ್ರಾರಂಭಿಸುವುದು ಮತ್ತು ಉನ್ನತೀಕರಣ ಮಾಡುವುದು ಸತತವಾಗಿ ನಡೆದಿದೆ. ಆದರೆ ದಾಂಡೇಲಿ ರೈಲು ನಿಲ್ದಾಣ ಸಂಪೂರ್ಣವಾಗಿ ರೈಲು ಪ್ರಾರಂಭಿಸುವ ಸ್ಥಿತಿಯಲ್ಲಿ ಸಿದ್ಧವಿದ್ರೂ ಕೂಡ ಇಲ್ಲಿ ರೈಲು ಪ್ರಾರಂಭಿಸಲು ಯಾವುದೇ ಕ್ರಮ ವಹಿಸದೇ ಇರೋದ್ರಿಂದ ದಾಂಡೇಲಿಯಿಂದ ಬೆಂಗಳೂರಿಗೆ ಪ್ರಯಾಣಿಕ ರೈಲನ್ನ ಆಗಸ್ಟ್ 15ರ ಒಳಗೆ ಪ್ರಾರಂಭಿಸಬೇಕು. ಇಲ್ಲವಾದಲ್ಲಿ ತಾಲೂಕಿನ ಎಲ್ಲ ಜನ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ. ದಾಂಡೇಲಿ ಸಮಗ್ರ ಹೋರಾಟ ಸಮಿತಿ ಈ ಮೂಲಕ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಸಭೆಯನ್ನ ನಿರ್ದೇಶಿಸಿ ಹೋರಾಟ ಸಮಿತಿಯ ಅಧ್ಯಕ್ಷರು ಆಗಿರುವಂತಹ ಅಕ್ರಮ್ ಖಾನ್, ಉಪಾಧ್ಯಕ್ಷರು ಆದ ಅಶೋಕ್ ಪಾಟೀಲ್, ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಗಡಪ್ನವರ್, ಮುಜೀಬಾ ಚಬಿ ಮಾತನಾಡಿದರು. ನಮ್ಮ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ, ನಮ್ಮ ಶಾಸಕರಾದ ಶ್ರೀ ದೇಶಪಾಂಡೆ ಅವರಿಗೆ, ರೈಲ್ವೆ ಜನರಲ್ ಮ್ಯಾನೇಜರ್ಗೆ ಮನವಿ ಕೊಡ್ತಾ ಇದ್ದೇವೆ. ಈಗಾಗಲೇ ಹಲವಾರು ಬಾರಿ ಮನವಿ ಕೊಟ್ಟಿವೆ, ಆದರೆ ಟ್ರೈನ್ ಚಾಲೂ ಮಾಡ್ತಾ ಇಲ್ಲ. ಈಗ ದೇಶದ ವಿವಿಧ ಭಾಗಗಳಲ್ಲಿ ಹೊಸ ಟ್ರೈನ್ ಪ್ರಾರಂಭ ಆಗ್ತಾ ಇದೆ, ಆದರೆ ನಮಗೆ ಇದು ಅನ್ಯಾಯ ಆಗ್ತಾ ಇದೆ. ಕೂಡಲೇ ದಾಂಡೇಲಿಯಿಂದ ಬೆಂಗಳೂರಿಗೆ ಪ್ರಯಾಣಿಕರ ರೈಲು ಪ್ರಾರಂಭಿಸಬೇಕು. ಇಲ್ಲದೇ ಇದ್ದರೆ ಆಗಸ್ಟ್ ತಿಂಗಳ 15ರವರೆಗೆ ಮಾಡಲಿಲ್ಲ ಅಂದರೆ ನಾವು ಅನಿವಾರ್ಯವಾಗಿ ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತದೆ. ಅದಕ್ಕೆ ಆಸ್ಪದ ಕೊಡದೆ ನೇರವಾಗಿ ಈ ಒಂದು ರೈಲು ಪ್ರಾರಂಭಿಸಲಿಕ್ಕೆ ಏನೂ ಕಷ್ಟ ಇಲ್ಲ. ಕರೆಂಟ್ ಕೆಲಸ ಆಗಿದೆ, ಎಲೆಕ್ಟ್ರಿಕಲ್ ಆಗಿದೆ, ನಮ್ಮ ಸ್ಟೇಷನ್ ಕೆಲಸ ಆಗಿದೆ, ಪ್ಲ್ಯಾಟ್ಫಾರ್ಮ್ ಆಗಿದೆ, ಟೋಟಲ್ 100% ಓಕೆ ಆಗಿದೆ. ಬರೀ ಒಂದು ಸಿಗ್ನಲ್ ಕೊಡಬೇಕು ಟ್ರೈನ್ ಚಾಲೂ ಮಾಡಲಿಕ್ಕೆ. ಆದ್ದರಿಂದ ಈ ಒಂದು ನಾವು ನಮ್ಮ ಹೋರಾಟ ಸಮಿತಿಯಿಂದ ಒತ್ತಾಯ ಮಾಡ್ತೇವೆ. ನಮ್ಮ ಶಾಸಕರು, ಸಂಸದರು ಕೂಡಲೇ ಈ ಒಂದು ವಿಷಯದ ಬಗ್ಗೆ ಅತಿ ಶೀಘ್ರವಾಗಿ ಕ್ರಮ ವಹಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಆಗಸ್ಟ್ 15ರ ಒಳಗಾಗಿ ಟ್ರೈನ್ ಪ್ರಾರಂಭ ಆಗಬೇಕು. ಪ್ರಾರಂಭ ಆಗದೇ ಇದ್ದರೆ ನಾವು ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ನಾವು ಮತ್ತೆ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಸಮಿತಿ ವತಿಯಿಂದ ಇವತ್ತಿನ ದಿವಸ ನಿರ್ಧಾರ ತೆಗೆದುಕೊಂಡಿದ್ದೇವೆ. ಊರಿನಾಗಿರ್ತಕ್ಕಂಥ ಎಲ್ಲ ಜನನೂ ಕೂಡ ಅದಕ್ಕೆ ಸ್ಪಂದಿಸಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಒಂದು ವಿನಂತಿಯನ್ನು ಕೇಳ್ತಾ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದ. ಚೇಂಜ್ ಮಾಡಿರಿ. ಸಭೆಯಲ್ಲಿ ಉಪಸ್ಥಿತರಿದ್ದ ದತ್ತಾತ್ರ ಹೆಗಡೇಕರ್, ಮೊಹಮ್ಮದ್ ಗೌಸ್ ಬೆಟಗೇರಿ, ಎಂಡಿ ಮದರ್ಸಾಬ್, ಆಯಿಷಾ ಮುಖಾಸಿ, ವಿನೋದ್, ಗಣಪತಿ, ಪ್ರೇಮಲತಾ ಚೌಕರೆ, ಅನೇಕ ಹಿರಿಯರು, ಸಂಘದ ಪದಾಧಿಕಾರಿಗಳು ಭಾಗವಹಿಸಿದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.